ಅಮ್ಮ ವಿಶಾಲಾಕ್ಷಮ್ಮ ತಾಯಿ, ನನಗೆ ಕಾಣಿಸಿದ್ದಕ್ಕೂ ಇಲ್ಲಿ ನಡೀತಿರೋದಕ್ಕೂ ಯಾವ ಸಂಬಂಧನೂ ಇಲ್ಲ. ನಿಜವಾಗ್ಲೂ ಏನ್ ನಡೆಯುತ್ತೋ ನನ್ಗೆ ಊಹೆ ಕೂಡ ಮಾಡ್ಕೊಳಕ್ಕಾಗ್ತಿಲ್ಲ. ಇಲ್ಲಿ ನೋಡ್ತಿದ್ರೆ ಬೇರೆಯವ್ರ ಜೊತೆ ಮದ್ವೆ ಆಗೋ ಥರ ಕಾಣಿಸ್ತಿದೆ. ನನಗೆ ಜಾಸ್ಮಿನ್ ನಮ್ಮವರು ವಿಶಾಲ್ ಯಜಮಾನ್ರ ಜೊತೆ ಮದ್ವೆ ಆಗೋ ಥರ ಕಾಣಿಸ್ತು. ಇಷ್ಟಕ್ಕೂ ನಿನ್ ಲೀಲೆ ಏನೋ ನನ್ಗೆ ಅರ್ಥ ಆಗ್ತಿಲ್ಲಮ್ಮ. ಈ ಸಮಸ್ಯೆನ ಎದುರಿಸೋ ಶಕ್ತಿ, ಪರಿಹಾರಕ್ಕೆ ತೋರಿಸೋ ದಾರಿ ನೀನೇ ತೋರಿಸ್ಬೇಕು ತಾಯಿ. ಏನ್ ನೈನಿ, ನಾನು ಮದುವೆ ಮಾಡ್ಕೊಂಡು ಹೋಗೋದು ನಿನಗಿಷ್ಟ ಇಲ್ವಾ? ಯಾಕೆ ಬೇಜಾರು ಮಾಡ್ಕೊಂಡಿದೀಯಾ? ಹಾಗೇನಿಲ್ಲ ಅಮ್ಮೋರೆ. ಮತ್ ಫೇಸ್ ಯಾಕೆ ಅಷ್ಟು ಡಲ್ ಆಗಿದೆ? ನೋಡು ಮುಳ್ಮೀನು, ನೀನು ಈ ಮನೆ ಬಿಟ್ಟು ಹೋದ್ರೆ ಈ ಮನೇಲಿ ದುರ್ದು ಆಂಟಿ ಒಬ್ಬರನ್ ಬಿಟ್ಟು ಬೇರೆ ಯಾರಿಗೂ ಬೇಜಾರಾಗಲ್ಲ. ಅಂದ್ರೆ ಹಣ್ಣು ಕೊಡದೇ ಇರೋ ಗಿಡದಿಂದ ನಿನ್ನಂತವರಿಂದ ಮನೆಗೆ ಯಾವ ಪ್ರಯೋಜನನೂ ಇಲ್ಲ. ಇರೋದಕ್ಕಿಂತ ಹೋಗೋದೇ ಒಳ್ಳೇದು. ಹಾಸಿನಿ ಸಿಸ್ಟರ್, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀನ್ ಹೇಳೇನಿ, ನಿನ್ ಮುಖದಲ್ಲಿ ನನಗೆ ನೋವು ಕಾಣಿಸ್ತಾ ಇದೆ. ಅದರ ಅರ್ಥ ಏನು? ಎಲ್ಲ ಮುಂದೆ ನಿಂತು ಮಾಡ್ಬೇಕಂದ್ರೆ ನಗ್ತಾ ಮಾಡಬೇಕು. ಅದೇನಿಲ್ಲ ಅಮ್ಮೋರೆ, ಇನ್ನೂ ಹೇಳಬೇಕಂದ್ರೆ ನಿಮ್ಮ ಜೀವನಕ್ಕೆ ಒಂದು ದಾರಿ ಸಿಗ್ತಿದೆ ಅಂತ ತುಂಬ ಸಂತೋಷ ಆಗ್ತಿದೆ. ಯಜಮಾನ್ರು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ತಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ನಿನಗೀವಾಗ ಅಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ ಸ್ವಲ್ಪ ನಗ್ತಾ ಮಾಡ್ಬೋದಲ್ವಾ? ಅಮ್ಮ ಮುಳ್ಮೀನು, ನೀನಾಗ್ತಿರೋ ಮದ್ವೆಗೆ ನಾವ್ಯಾಕೆ ಮೇಕಪ್ ಮಾಡ್ಕೋಬೇಕು? ಮದ್ವೆ ನಿಂದು, ನೀನ್ ನಗ್ತಿದ್ರೆ ಸಾಕು. ಅವ್ರು ಬರ್ತಾ ಇರೋದು ನಿನ್ ಮುಖ ನೋಡೋದಕ್ಕೆ, ನಮ್ ಮುಖ ನೋಡೋದಕ್ಕಲ್ಲ. ನೀನ್ ಸ್ವಲ್ಪ ನಗ್ತಾ ಇದ್ರೆ ಅಷ್ಟೇ ಸಾಕು. ಹಾಸಿನಿ ಸಿಸ್ಟರ್, ಪ್ರತಿಯೊಂದಕ್ಕೂ ನೀವ್ ಯಾಕೆ ಮೂಗ್ ತೋರಿಸ್ತೀರಾ? ಸರಿ ಸರಿ, ಸದ್ಯಕ್ಕೆ ನಿನ್ ಮೇಕಪ್ಗೆ ಫುಲ್ ಸ್ಟಾಪ್ ಇಟ್ಟು ಈಗ ಹೊರಡೋಣ. ಹೊರಗಡೆ ಹುಡುಗನ ಮನೆಯವರು ವೇಟ್ ಮಾಡ್ತಿದ್ದಾರೆ. ಬಾ ನೈನಿ, ಬನ್ನಿ. ಅಲ್ಲಿ ನೋಡಿ, ಹುಡುಗಿ ಬಂದ್ಲು. ಹುಡುಗಿನೇನಾದ್ರೂ ಕೇಳಬೇಕು ಅಂತಿದ್ರೆ ಕೇಳಿ. ಅಡಿಗೆ ಎಲ್ಲ ಮಾಡಕ್ ಬರುತ್ತಮ್ಮ? ಅಬ್ಬಾ, ನಿಜವಾದ ತಂದೆ ತಾಯಿ ತರ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾರೆ. ಅಡಿಗೆನಾ ಮಾಡ್ತಾಳೆ ಮಾಡ್ತಾಳೆ. ನಮ್ ಮುಳ್ಮೀನು ಅಡಿಗೆ ಮಾಡಿದ್ರೆ ನಾಯಿಗಳು ಕ್ಯಾರಿಯರ್ನೇ ಹಿಡ್ಕೊಂಡು ಬಂದ್ಬಿಡ್ತಾವೆ. ಏ ಹಾಸ್, ಇಲ್ಲಿ ಜಾಸ್ಮಿನ್ ಮದ್ವೆ ಮಾತುಕತೆ ನಡೀತಿದೆ. ಈ ಟೈಮಲ್ಲಿ ನಿನ್ನ ಕಾಮಿಡಿನ ಕಡಿಮೆ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ. ಧುರಂಧರ, ಮತ್ತೆ ನೀವು ಶುರು ಮಾಡ್ಕೊಂಡ್ರಾ? ನೋಡಿ, ಈಗಿನ ಹುಡುಗಿರು ಮದುವೆ ಆದ್ಮೇಲೆನೆ ಅಡಿಗೆ ಕಲಿತಾರೆ. ಅಲ್ಲಿವರೆಗೂ ಓದು ಕೆಲಸ ಅಂತ ಅದರಲ್ಲೇ ಮುಳುಗೋಗಿರ್ತಾರೆ. ಹೌದೌದು, ನೀವು ಹೇಳಿದ್ ನಿಜಾನೇ. ಕಾಲಕ್ಕೆ ತಕ್ಕಂಗೆ ಕೆಲವು ಬದಲಾಗ್ತಿರುತ್ತೆ, ಹಾಗೆ ನಾವು ಬದಲಾಗಬೇಕು. ಕರೆಕ್ಟಾಗಿ ಹೇಳಿದ್ರಿ. ಈ ಕಾಲದ ಹುಡುಗಿರು ಒಳ್ಳೊಳ್ಳೆ ಆಂಬಿಷನ್ಸ್ ಇಟ್ಕೊಂಡು ಮುಂದುವರಿತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಬರೀ ಅವ್ರನ್ನ ಅಡುಗೆ ಮನೆಗೆ ಸೀಮಿತ ಮಾಡಬಾರ್ದು. ಏನಪ್ಪ, ಹುಡುಗಿ ಜೊತೆ ಏನಾದರೂ ಮಾತಾಡಬೇಕು ಅಂತಿದ್ಯಾ? ಏನಿಲ್ಲ ಡ್ಯಾಡ್. ಏನಮ್ಮ, ನನ್ನ ಮಗನ ಜೊತೆ ಮಾತಾಡಬೇಕು ಅಂತಿದ್ಯಾ? ನಾನು ಅವ್ರ ಜೊತೆ ಸ್ವಲ್ಪ ಮಾತಾಡ್ಬೇಕು ಅನ್ಕೊಂಡಿದ್ದೀನಿ. ನಿಮ್ಮ ಜೊತೆ ನಾನು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು.
ಜಸ್ಸು ಅವನನ್ನ ಕರ್ಕೊಂಡು ಹೋಗಿ ಅವನ ಜೊತೆ ಏನು ಅಂತ ಮಾತಾಡ್ತಾಳೋ. ಜಾಸ್ಮಿನ್, ನೀನು ಪರ್ಸನಲ್ ಆಗಿ ಮಾತಾಡೋಂಥದ್ದು ಏನಿದೆಯಮ್ಮ? ಪರವಾಗಿಲ್ಲ ಅಜ್ಜಿ, ಮಾತಾಡಕ್ ಬಿಡಿ. ಈಗಿದೆಲ್ಲ ಕಾಮನ್ ಅಲ್ವಾ? ಮದುವೆಗೆ ಮೊದಲೇ ಎಲ್ಲ ಮಾತಾಡ್ಕೊಂಡ್ರೆ ಅವ್ರಿಗೂ ಒಂದು ಕ್ಲಾರಿಟಿ ಇರುತ್ತೆ ಅಲ್ವಾ? ಜಾಸ್ಮಿನ್, ಯು ಕ್ಯಾರಿ ಆನ್. ಮದ್ವೆ ಹುಡುಗನ್ನ ನೋಡಿದ್ರೆ ನನಗೆ ಯಾಕೋ ನನ್ನ ಎಡಗಣ್ಣು ಅದ್ರತಾ ಇದೆಯಲ್ಲ. ಪ್ಲೀಸ್ ಕಮ್. ಹೋಗು ಹೋಗು. ಏನು ನಾಚ್ಕೋತಿದೀಯಾ? ನಾಟಕ ಮಾಡಿ ಸಾಕು, ರಿಲ್ಯಾಕ್ಸ್ ಆಗು. ಹುಷಪ್ಪ, ಇಷ್ಟೊತ್ತು ಎಲ್ರ ಮುಂದೆ ನಾಟಕ ಮಾಡಿ ಸಾಕಾಗೋಗಿತ್ತು. ಸೊ ಈಗ ಐ ಆಮ್ ಫೀಲಿಂಗ್ ಫ್ರೀ. ಫೀಲ್ ಫ್ರೀನೇ ಆದ್ರೆ ನಮ್ಮ ಪ್ಲಾನ್ ಹೇಗೆ ಅನ್ಕೊಂಡಿದ್ವೋ ಹಾಗೆ ಆಗಬೇಕು. ಸ್ವಲ್ಪ ಅನುಮಾನ ಬಂದರೂ ನಾವೆಲ್ಲರೂ ಸಿಕ್ಕಾಕೋತೀವಿ. ನೀನೇನು ಭಯ ಪಡ್ಬೇಡ, ಈ ಕೆಲಸ ಎಲ್ಲ ನನಗೇನು ಹೊಸದಲ್ಲ. ನೀನು ಕೊಟ್ಟಿದ್ದ ಮಾತನ್ನ ಖಂಡಿತ ನಡೆಸ್ಕೊಡ್ತೀಯ ಅಂತಾನೆ ಅಡ್ವಾನ್ಸ್ ಕೂಡ ತಗೊಳ್ದೆ ಈ ನಾಟಕ ಮಾಡಕ್ಕೆ ಒಪ್ಕೊಂಡೆ. ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಪೇಮೆಂಟ್ ವಿಷಯದಲ್ಲಿ ಒಂದು ಚಿಕ್ಕ ಕರೆಕ್ಷನ್ ಇದೆ. ಏನದು? ಈಗ ಅರ್ಧ ಪೇಮೆಂಟ್ ಮಾಡಬೇಕು, ಮಿಕ್ಕಿದ್ದನ್ನ ಕೆಲಸ ಮುಗಿದ್ಮೇಲೆ ಮಾಡಬೇಕು. ಮತ್ತೆ ಹೊಸ ಪ್ರಪೋಸಲ್ ಏನು? ಎಲ್ಲ ಮೊದಲೇ ಡಿಸೈಡ್ ಆಗಿತ್ತಲ್ಲ. ಅಂದ್ರೆ ಅದು ಇರು ನೋಡು, ನಿನಗಲ್ಲೊಂದು ಗಿಳಿ ಕಾಣಿಸ್ತಿದೆ ಅಲ್ಲ? ಅದು ಮಾಮೂಲು ಗಿಳಿ ಅಲ್ಲ. ಅದಕ್ಕೆ ನಾವು ಮಾತಾಡ್ಕೊಳ್ಳೋ ಪ್ರತಿಯೊಂದು ವಿಷಯನೂ ಅರ್ಥ ಆಗುತ್ತೆ. 1 ಸೆಕೆಂಡ್, ಈಗಲೇ ಬರ್ತೀನಿ. ನೈನಿ, ಏನಮ್ಮೋರೆ? ಹೇಳಿ ಅಮ್ಮೋರೆ. ನಿಜ ಹೇಳು, ನನ್ನ ಮದುವೆ ನಡೆಯೋದು ನಿನಗಿಷ್ಟ ಇದೆಯಾ ಇಲ್ವೋ? ಏನು ಜಾಸ್ಮಿನ್ ಹಾಗೆ ಹೇಳ್ತಿದ್ಯಾ? ಈ ಮದ್ವೆ ನಡಿಬಾರ್ದು ಅಂತ ನಾನು ಯಾಕೆ ಅನ್ಕೋತೀನಿ? ಮತ್ ನನ್ನ ಮದುವೆ ಗಂಡಿನ ಜೊತೆ ಪರ್ಸನಲ್ ಆಗಿ ಮಾತಾಡ್ತಿರ್ಬೇಕಾದ್ರೆ ಶಿವನ್ ಯಾಕೆ ರೂಮಿಗೆ ಕಳಿಸ್ದೆ? ನಾನು ಕಳಿಸ್ಲಿಲ್ಲ ಅಮ್ಮೋರೆ. ನೀನ್ ಕಳಿಸಿಲ್ಲ ಅಂದ್ರೆ ಮತ್ತೆ ಶಿವ ಯಾಕೆ ಆ ರೂಮಲ್ಲಿದ್ದಾನೆ? ನಾನು ಈಗಲೇ ಶಿವನ್ನ ಆಚೆ ಕಳಿಸ್ತೀನಿ ಇರಿ ಅಮ್ಮೋರೆ. ಅಲ್ಲಿದೆ ನೋಡಿ. ಶಿವ, ನೀನು ಆಚೆ ಹೋಗು. ಜಾಸ್ಮಿನ್ ನಮ್ಮವರು ನಿನ್ನಿಂದ ಬೇಜಾರು ಮಾಡ್ಕೊಂಡಿದ್ದಾರೆ. ಹುಡುಗಿ ನೋಡಕ್ ಬಂದಿದ್ದಾರಲ್ವಾ, ಮುನ್ಮಿನ್ನಿಗೆ ಸಹಾಯ ಮಾಡ್ಬೇಕಂತ ಬಂದಿದ್ದೀನಿ ನೈನಿ. ಏನು ಬೇಕಾಗಿಲ್ಲ ಶಿವ, ನೀನ್ ನಡಿ. ಆಯ್ತು ನೈನಿ. ನನ್ನ ಅಮ್ಮವ್ರನ್ನ ಕಳಿಸ್ತೀನಿ. ಅಮ್ಮೋರೆ, ಶಿವ ಈಗ ಬರಲ್ಲ, ನೀವು ಒಳಗೆ ಹೋಗಿ.
ಇವಾಗ ಹೇಳು, ಆಗ್ಲೇ ಏನೋ ಹೇಳ್ತಿದ್ದೆ. ಅದೇ ಪೇಮೆಂಟ್ನ ಈಗ ಸೆಟಲ್ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಪೇಮೆಂಟ್ ವಿಷಯನ ಪಕ್ಕಕ್ಕಿಡು. ಅದು ನೀನು ಅನ್ಕೊಂಡಿದ್ದ ಸಮಯಕ್ಕೆ ಅನ್ಕೊಂಡಿದ್ದ ಜಾಗದಲ್ಲಿ ಬಂದು ಸೇರುತ್ತೆ. ಹಾಗಿದ್ರೆ ಪರವಾಗಿಲ್ಲ. ಎಲ್ಲ ಕೆಲಸ ಮುಗಿದ್ಮೇಲೆ ನೀನು ಕೈ ಕೊಟ್ರೆ ನೀನು ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅನ್ನಲ್ಲ. ಮೊದಲು ನಾನು ಹೇಳಿರೋ ಕೆಲಸನ ಸರಿಯಾಗಿ ಮಾಡು. ಓಕೆ. ನೆನಪಿದೆ ಅಲ್ವಾ, ಮದುವೆ ಮಂಟಪದಲ್ಲಿ ಕರೆಕ್ಟಾಗಿ ತಾಳಿ ಕಟ್ಟೋ ಟೈಮಲ್ಲಿ ನಾನು ಏನು ಹೇಳಿದ್ದೀನೋ ಹಾಗೆ ಆಗಬೇಕು. ಓಕೆ. ನೀನು ಹೇಗೆ ಹೇಳಿದ್ಯೋ ನಾನು ಹಾಗೆ ನಡ್ಕೋತೀನಿ. ನೀನೇ ನೋಡ್ತೀಯಲ್ಲ ನನ್ನ ಪರ್ಫಾರ್ಮೆನ್ಸ್ನ. ನಾನು ಹೇಳಿದ್ದನ್ನ ಮಾಡಿದೆ, ನಿನ್ನ ಬುದ್ಧಿ ಉಪಯೋಗಿಸಿ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಮದುವೆಗೆ ಕಮಿಟ್ ಆದೆ ಅನ್ಕೋ. ನನ್ನ ವಿಷಯ ಗೊತ್ತಲ್ಲ. ಹಾ, ಗೊತ್ತು 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 ಗೊತ್ತು. ನೀನೆಂತ ಗಟ್ವಾಣಿ ಅಂತ ನಿಮ್ಮ ಅಣ್ಣ ಹೇಳಿ ಕಳ್ಸಿದ್ದಾರೆ. ನಿನ್ನಿಂದ ಯಾವ ಥರ ಅಪಾಯ ಬರ್ಬೋದು ಅಂತ ಆಲ್ರೆಡಿ ನಿಮ್ಮ ಅಣ್ಣ ನನಗೆಲ್ಲ ಹೇಳೇ ಕಳ್ಸಿದ್ದಾನೆ. ಹಾಗಾಗಿ ನಾನು ಅಪ್ಪಿತಪ್ಪಿನೂ ಕೂಡ ಹಾಗೆಲ್ಲ ಯೋಚನೆ ಮಾಡಲ್ಲ. ನನಗೆ ಬೇಕಾಗಿರೋ ದುಡ್ಡು, ಅದನ್ನ ನಿನ್ನ ಮುಖದ ಮೇಲೆ ಬಿಸಾಕಿದ್ರೆ ನಾನು ಬಂದಿರೋ ಕೆಲಸ ಮುಗಿಸಿ ನನ್ನ ಪಾಡಿಗೆ ನಾನು ಹೋಗ್ತಾ ಇರ್ತೀನಿ. ನೀನು ಹುಷಾರಾಗಿದ್ದರೆ ನಮ್ಮಿಬ್ಬರಿಗೂ ಒಳ್ಳೆಯದೆ. ತಗೋ ಅಡ್ವಾನ್ಸ್. ಲಕ್ಷ್ಮೀದೇವಿ, ಈ ನಾಟಕ ಎಲ್ಲ ನಿನ್ಗೋಸ್ಕರನೇ. ಸರಿ, ಹೊರಗೆ ಹೋಗೋಣ ಬಾ. ನಾವು ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಎಲ್ರಿಗೂ ಡೌಟ್ ಬರೋಕ್ಕೆ ಶುರುವಾಗುತ್ತೆ. ಬಾ. ಹಾ, ಏನ್ ಮುಳ್ ಮೀನು, ಮಾತಾಡಿದೆಲ್ಲ ಆಯ್ತಾ? ಹಣ್ಣ ಕಾಯ ಹೂವ? ಏ ಹಾಸ್, ಶುಭ ಆಗ್ಲಿ ಅಂತ ಇಲ್ಲಿ ಮದ್ವೆ ಬಗ್ಗೆ ಮಾತಾಡ್ತಿದ್ರೆ ನೀನೇನು ಹುಚ್ಚುಚ್ಚಾಗೆ ಏನೇನೋ ಮಾತಾಡ್ತಾ ಇದೆಯಲ್ಲ. ನೀವಿಬ್ರು ಸುಮ್ಮನೆ ಇದ್ರೆ ಅವರು ಅವ್ರ ನಿರ್ಧಾರನ ತಿಳಿಸ್ತಾರೆ. ಸಂಬಂಧ ಓಕೆ ಅಂಕಲ್. ಸರಿ, ಹಾಗಾದ್ರೆ ಪುರೋಹಿತರನ್ನ ಕೇಳಿ ಹತ್ರದಲ್ಲೇ ಯಾವ್ದಾದ್ರು ಒಳ್ಳೆ ಮುಹೂರ್ತ ನೋಡಿ ಎಂಗೇಜ್ಮೆಂಟ್ ಮುಗಿಸೋಣ. ಅಜ್ಜಿ, ನಂಗೆ ಹುಡುಗಿ ಇಷ್ಟ ಆದ್ಲು. ಹುಡುಗಿಗೂ ನಾನು ಇಷ್ಟ ಆಗಿದ್ರೆ ಡೈರೆಕ್ಟಾಗಿ ಮದುವೆ ಇಟ್ಕೊಳ್ಳೋಣ. ಅದೇನು ಎಂಗೇಜ್ಮೆಂಟ್ ಮಾಡ್ಕೊಳ್ದೆ ಡೈರೆಕ್ಟಾಗಿ ಮದುವೆ ಅಂತಿದ್ದೀರಾ? ನಂಗೆ ಆಫೀಸಲ್ಲಿ ಜಾಸ್ತಿ ಲೀವ್ಸ್ ಇಲ್ಲ. ಮದುವೆ ಮುಗಿದ ತಕ್ಷಣ ನಾನು ಕೆಲ್ಸಕ್ಕೆ ಅಮೇರಿಕಾಗೆ ಹೋಗಬೇಕು. ಅದಕ್ಕೆ ಎಂಗೇಜ್ಮೆಂಟ್ ಇಟ್ಕೊಳ್ದೇನೆ ಡೈರೆಕ್ಟಾಗಿ ಮದುವೆ ಇಟ್ಕೊಳ್ಳೋಣ ಅಂತ. ಅಷ್ಟೇನಾ? ಅಥವಾ ನ್ಯೂಸಲ್ಲಿ ತೋರಿಸಿದ ಹಾಗೆ ಮದ್ವೆ ಮಾಡ್ಕೊಂಡು ಕೊಟ್ಟಿದ್ನೆಲ್ಲ ತಗೊಂಡು ಅಮೆರಿಕ ಅಂತ ಹೇಳಿ ಆನಂದ್ಪುರಕ್ಕೆ ಹೋಗಲ್ಲ ತಾನೆ? ಅಮ್ಮ ಹಾಸಿನಮ್ಮ, ನಿನ್ ಡೌಟು ನಾರ್ಮಲ್ ಆಗಿರಲ್ಲ, ಮೈಂಡು ಬ್ಲಾಕ್ ಆಗೋ ಥರ ಇರುತ್ತೆ. ಹೌದಲ್ವಾ ಪರಶು ಮಾವ? ಅರ್ಜೆಂಟ್ ಮಾಡ್ತಿದ್ದಾರೆ ಅಂದ್ರೆ ಆ ಅರ್ಜೆಂಟ್ ಹಿಂದೆ ಏನೋ ಒಂದು ಮುಖ್ಯವಾದ ಕಾರಣ ಇರಲೇಬೇಕು ಅಲ್ವಾ? ಹಾಸಿನಿ, ನೀ ಸ್ವಲ್ಪ ಸುಮ್ಮನಿರಮ್ಮ. ಅಮ್ಮ ಜಾಸ್ಮಿನ್, ಈ ಮದುವೆ ನಿನಗಿಷ್ಟನಾ? ಜಗದೀಶ್, ಪುರೋಹಿತರನ್ನ ಕರೆಸಿ ಈ ವಾರದೊಳಗೆ ಯಾವ್ದಾದ್ರು ಒಳ್ಳೆ ಮುಹೂರ್ತ ಇದೆಯಾ ಅಂತ ನೋಡಿಸು. ಹಾಗೆ ಆಗ್ಲಿ ಅಮ್ಮ. ತಂದ್ಯಾ? ಇದೇ ಸರ್ ನೀವು ಕೇಳಿದ ಸ್ಪ್ರೇ.
ಚೆನ್ನಾಗಿ ಕೆಲಸ ಮಾಡುತ್ತಲ್ವಾ? 100% ವರ್ಕ್ ಆಗುತ್ತೆ ಸರ್, ನೀವೇನು ಡೌಟ್ ಪಡಬೇಡಿ. ನಾನು ಇದನ್ನು ಯಾರ ಮೇಲೆ ಪ್ರಯೋಗ ಮಾಡ್ತಿದ್ದೀನೋ ಅವಳು ಜಗತ್ಕಂತ್ರಿ. ಸ್ವಲ್ಪ ವ್ಯತ್ಯಾಸ ಬಂದ್ರೂ ಕಂಡು ಹಿಡಿದ್ಬಿಡ್ತಾಳೆ. ನೀವೇನು ಯೋಚನೆ ಮಾಡಬೇಡಿ ಸರ್, ಇದನ್ನು ಸ್ಪ್ರೇ ಮಾಡಿದ 10 ನಿಮಿಷಕ್ಕೆ ಎಷ್ಟೇ ಗಟ್ಟಿಯಾಗಿದ್ರೂ ಸರಿ ಅವ್ರು ಮಾತ್ರ ಸತ್ತೇ ಹೋಗ್ತಾರೆ. ಅಪ್ಪಿತಪ್ಪಿ ನಾವು ಟಾರ್ಗೆಟ್ ಮಾಡಿರೋರನ್ನ ಬಿಟ್ಟು ಬೇರೆ ಯಾರಾದರೂ ವಾಸನೆ ನೋಡಿದ್ರೆ? ಈ ಸ್ಪ್ರೇ ಎಫೆಕ್ಟು ಬಾಟ್ಲಿಂದ ಹೊರಗೆ ಬಂದಮೇಲೆ 10 ನಿಮಿಷ ಮಾತ್ರ ಇರುತ್ತಷ್ಟೇ, ಆಮೇಲೆ ಇದನ್ನು ಯೂಸ್ ಮಾಡಿದ್ರು ವೇಸ್ಟು. ಹಾಗಾದರೆ ಸ್ಪ್ರೇ ಮಾಡಿದ 10 ನಿಮಿಷದಲ್ಲಿ ಇದ್ರ ವಾಸನೆ ನೋಡೋ ರೀತಿ ಹೇಗೆ ಮಾಡೋದು? ಅದು ನೀವೇ ಏನಾದರೂ ಪ್ಲ್ಯಾನ್ ಮಾಡ್ಕೋಬೇಕು ಸರ್. ಹಾಂ, ಒಂದು ಕೆಲಸ ಮಾಡಿ ಸರ್, ಯಾವ ಸ್ಪ್ರೇ ಆದರೂ ಸರಿ, ಇದರ ಎಫೆಕ್ಟು ಬಟ್ಟೆ ಮೇಲೆ ಸ್ವಲ್ಪ ತಿದ್ದೇ ಇರುತ್ತೆ. ನೀವೊಂದು ಬಟ್ಟೆ ಮೇಲೆ ಇದನ್ನು ಸ್ಪ್ರೇ ಮಾಡಿ ಆ ಬಟ್ಟೆ ಅವ್ರ ಹತ್ರ ಅಟ್ಲೀಸ್ಟ್ 10 ಮಿನಿಟ್ಸ್ ಇರೋ ಹಾಗೆ ಮಾಡಿ. ಅವ್ರೇನಾದರೂ ಇದನ್ನು 10 ನಿಮಿಷದಲ್ಲಿ ಸ್ಮೆಲ್ ಮಾಡಿದ್ರೂ ಸಾಕು. ಅದಾದಮೇಲೆ ಇನ್ಯಾರೇ ಆ ಬಟ್ಟೆ ಇಟ್ಕೊಂಡ್ರು ಏನೂ ಆಗಲ್ಲ. ನನಗೆ ಬೇಕಾಗಿದ್ದು ಅದೇ. ನನಗೆ ಬೇಕಾಗಿರೋದು ಅವಳೊಬ್ಳು ಪ್ರಾಣ ಅಷ್ಟೇ. ಬೇರೆಯವ್ರ ಪ್ರಾಣ ಇದಕ್ಕೆ ಬಲಿಯಾಗಬಾರ್ದು. ನಾನು ಹೇಳಿದ್ದೀನ ನೀವು ಮಾಡಿದರೆ ಏನೂ ಪ್ರಾಬ್ಲಮ್ ಆಗಲ್ಲ ಸರ್. ನೀವು ಅಂದ್ಕೊಂಡಿದ್ದವ್ರ ಪ್ರಾಣ ಹಾಗೆ ಹೊಟ್ಟೋಗತ್ತೆ. ಈ ವಿಷಯ ಬೇರೆ ಎಲ್ಲೂ ಹೇಳಬೇಡ. ಇದು ನಮ್ಮಿಬ್ಬರ ಮಧ್ಯೆ ಮಾತ್ರ ಇರಲಿ. ತಗೋ ಇದನ್ನ. ಖಂಡಿತ ಸರ್, ಪ್ರಾಣ ಬೇಕಾದ್ರೆ ಬಿಡ್ತೀನಿ, ಗುಟ್ಟು ಮಾತ್ರ ರಟ್ ಮಾಡಲ್ಲ. ಸರಿ ಸರ್, ನಾನೇನು ಹೊರಡ್ತೀನಿ. ಥ್ಯಾಂಕ್ ಯು ಸರ್. ಇವತ್ತು ನಿನ್ನ ಕತೆನ ಮುಗಿಸ್ಬಿಡ್ತೀನಿ. ಮಾಡದೇ ಇರೋ ತಪ್ಪಿಗೆ ಜೈಲ್ ಶಿಕ್ಷೆನ ಅನುಭವಿಸೋ ಹಾಗೆ ಮಾಡಿದ್ದೆ. ಇವಾಗ ತಪ್ಪು ಮಾಡಿ ಆ ಶಿಕ್ಷೆಗೆ ಒಂದು ಬೆಲೆನ ತರ್ತೀನಿ. ಬರ್ತಾ ಇದ್ದೀನಿ ತಿಲೋತ್ತಮ, ಬರ್ತಾ ಇದ್ದೀನಿ. ಏನಕ್ಕ, ಯಾಕೆ ಹೀಗಿದ್ದೀರಾ? ಏನೂ ಇಲ್ಲ ನೈನಿ. ಬಂದಿರೋ ಹುಡುಗ NRI ಅಂತ ಹೇಳ್ದ, ಆದ್ರೆ ನನಗ್ಯಾಕೋ ದಂಡುಪಾಳ್ಯ ಬ್ಯಾಚಿಂದ ತಪ್ಪಿಸ್ಕೊಂಡಿರೋ ಕಳ್ಳನ್ ತರ ಕಾಣಿಸ್ತಿದ್ದಾನೆ. ಅವನ್ ಮುಖ ನೋಡ್ತಿದ್ರೆ ಅಮೆರಿಕಾದಲ್ಲಿ ಜಾಬ್ ಮಾಡ್ತಿರೋ ಹಾಗಿಲ್ಲ. ಅಂಬರ್ಪೇಟೆ ಸಂಧಿಯಲ್ಲಿ ಹಳೆ ಸಾಮಾನ್ಗೆ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿ ಮನೇಲಿರೋ ಹೊಸ ಸಾಮಾನ ಕದಿಯೋನ್ ತರ ಕಾಣಿಸ್ತಿದ್ದಾನೆ ನೈನಿ. ಅದೇನಕ್ಕ ಹೀಗೆ ಹೇಳ್ತಿದ್ದೀರಾ? ಮದ್ವೆ ಗಂಡು ಚೆನ್ನಾಗಿ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದಿದ್ರಲ್ಲ, ಅಂಥವ್ರನ್ನ ನೀವು ಕಳ್ಳ ಅಂತಿದ್ದೀರಲ್ಲ, ಯಾಕೆ? ನಾವು ಆ ಆಡಂಬರಗಳನ್ನ ನೋಡಿ ಮೋಸ ಹೋಗ್ಬಾರ್ದು ನೈನಿ. ಅಷ್ಟಕ್ಕೂ ಕಳ್ರೆ ತುಂಬಾ ಚೆನ್ನಾಗಿ ರೆಡಿಯಾಗಿ ಬರೋದು. ಇಷ್ಟಕ್ಕೂ ಅವ್ರನ್ನ ನೋಡಿದ್ರೆ ಕಳ್ಳ ಅಂತ ನಿಮಗೆ ಯಾಕೆ ಅನ್ನಿಸ್ತಿದೆ? ಏನೂ ಇಲ್ಲ ನೈನಿ, ಮೊನ್ನೆ ಅಷ್ಟೇ ನಾನೊಬ್ಳೆ ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಹಿಂದೆಯಿಂದ ಕಳ್ತನ ಮಾಡೋಕೆ ಅಂತ ಹೆಲ್ಮೆಟ್ ಹಾಕೊಂಡು ಬೈಕಲ್ಲಿ ಬಂದು ನನ್ ಕತ್ತಲ್ಲಿ ಚೈನ ಕಿತ್ಕೊಳ್ಳೋಕ್ ನೋಡ್ದ. ಅಯ್ಯೋ, ಹೌದಾ? ಈ ಹಾಸಿನಿ ಅಂದ್ರೆ ಅಮಾಯಕಳು ಅನ್ಕೊಂಡ್ಬಿಟ್ಟಿದ್ದಾನೆ ಆ ಕಳ್ಳ. ಮತ್ತೆ ನೀವೇನ್ ಮಾಡಿದ್ರಿ ಅಕ್ಕ? ನನ್ ಕತ್ತಲ್ಲಿರೋ ಚೈನ್ಗೆ ಕೈ ಹಾಕಿದ ತಕ್ಷಣ ನಾನ್ ಅವನ್ ಕೈನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟೆ ನೈನಿ. ಭಯ ಪಡ್ಕೊಂಡು ನನ್ ಚೈನ್ ಬಿಟ್ಟು ಎದ್ನೋ ಬಿದ್ನೋ ಅಂತ ಅಲ್ಲಿಂದ ಓಡ್ ಹೋದ ಆ ಕಳ್ಳ. ಇಷ್ಟಕ್ಕೂ ಅವನಿಗೂ ಇವ್ರಿಗೂ ಏನ್ ಸಂಬಂಧ ಅಕ್ಕ? ಒಂದ್ ವೇಳೆ ಅವನೇ ಇವ್ರಾಗಿರ್ಬೋದು ಅಂತೀರಾ? ಹೌದು ನೈನಿ, ನನಗ್ ಯಾಕೋ ಅವನೇ ಇವನು ಅಂತ ಅನ್ಮನ ಬರ್ತಿದೆ ನೈನಿ. ಒಂದ್ ವೇಳೆ ಅದೇ ನಿಜ ಆಗಿದ್ರೆ ಈ ಮದ್ವೆ ನಡೆಯಕ್ಕೆ ನಾನ್ ಬಿಡಲ್ಲ ಅಕ್ಕ. ನೀವ್ ಅನ್ಕೊಂಡಿರೋದು ನಿಜಾನ ಅಂತ ತಿಳ್ಕೊಳ್ಳೋವರೆಗೂ ಈ ಮದ್ವೆನ ಹೇಗಾದ್ರೂ ನಿಲ್ಸ್ಬೇಕು. ಅದೇನ್ ನೈನಿ, ಯಾಕೆ ನಿಲ್ಲಿಸ್ಬೇಕು? ವಿಶಾಲ್ ಮರ್ಯಾದೆ ಉಳಿಬೇಕು ಅಂದ್ರೆ ಈ ಮದ್ವೆ ನಡೀಲೇಬೇಕು ಅಂತ ನೀನೇ ತಾನೇ ಹೇಳಿದ್ದು. ಮತ್ತೀಗ ಯಾಕೆ ಬೇಡ ಅಂತಿದ್ಯಾ? ಅವ್ನ್ ಕಳ್ಳ ಆದ್ರೆ ನಮಗೇನು, ಕೊಲೆಗಾರ ಆದ್ರೆ ನಮಗೇನು? ಒಟ್ನಲ್ಲಿ ನಮ್ಮ ಮನೆಗೆ ಹಿಡ್ದಿರೋ ದರಿದ್ರ ಅಂತೂ ಹೊರಟೋಗುತ್ತಲ್ಲ. ಅದು ನಿಮ್ಗೆ ಅರ್ಥ ಆಗೋ ಥರ ಹೇಳಕ್ಕಾಗಲ್ಲ. ಆದ್ರೆ ನೀವ್ ಅನ್ಕೊಂಡಿರೋದು ನಿಜ ಆಗಿದ್ರೆ ನಿಮ್ ಕೈಯಲ್ಲಿ ಸಾಧ್ಯ ಆದಷ್ಟು ಈ ಮದ್ವೆ ನಿಲ್ಸಕ್ ಪ್ರಯತ್ನ ಮಾಡಿ. ನೋಡು ನೈನಿ, ಈ ಮದ್ವೆ ಆದ್ರೆ ನಮ್ ಮನೆಯಿಂದ ಆ ಮುಳ್ಮೀನು ಹೊರಗೆ ಹೋಗ್ತಾಳೆ.
ನೀನ್ ಹೇಗೋ ಇವಾಗ ಖುಷಿಯಾಗಿದ್ಯಾ ಅಂತ ಅವ್ನ್ ಕಳ್ಳ ಅನ್ನೋ ಡೌಟ್ ನನಗಿದ್ರು ಕೂಡ ಯಾರಿಗೂ ಹೇಳ್ದೆ ಸುಮ್ಮನೆ ಇದ್ದೆ ನಾನು. ಆದ್ರೆ ನೀನ್ ಬೇಡ ಅಂತಿರೋದ್ರಿಂದ ಒಂದ್ ವೇಳೆ ಅವನು ನಾನು ಅನ್ಕೊಂಡ್ ಹಾಗೆ ಕಳ್ಳನೇ ಆಗಿದ್ರೆ ಈ ಮದ್ವೆನ ನಿಲ್ಲಿಸ್ತೀನಿ.